18 ಲಕ್ಷ ಖರ್ಚಿನಡಿಯಲ್ಲಿ ಬಾಲಕೃಷ್ಣ ಜಂಬಿಗಿಯವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿ ಅನಾವರಣ. ಒಬ್ಬ ವ್ಯಕ್ತಿಯ ಬದುಕಿನ ರೀತಿ ಇಡೀ ಮನುಕುಲಕ್ಕೆ ಆದರ್ಶಪ್ರಾಯವಾಗಿರುತ್ತದೆ ಹಾಗೂ ಒಂದು ಘಟನೆ ಸಮಾಜದ ಚಿಂತನೆಯನ್ನು ಗಟ್ಟಿಗೊಳಿಸುತ್ತದೆ. ಆ ಸಾಲಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ಒಬ್ಬರು. ರಾಯಣ್ಣರ ಆದರ್ಶ ಶೌರ್ಯ ಮತ್ತು ತ್ಯಾಗದ ಗುಣದಿಂದಲೇ ಅವರು ಸದಾವಕಾಲ ನೆನಪುಳಿಯುತ್ತಾರೆ ಎಂದು ಮಾಜಿ ಶಾಸಕ ಪಿ. ರಾಜೀವ ಹೇಳಿದರು. ದಿ. ಆದಪ್ಪ ಕರೆಪ್ಪ ಜಂಬಗಿ ಮತ್ತು ಶ್ರೀಮತಿ ಗಂಗವ್ವ ಆದಪ್ಪ ಜಂಬಗಿಯವರ ಸ್ಮರಣಾರ್ಥವಾಗಿ ಅವರ ಮಗನಾದ ಬಾಲಕೃಷ್ಣ ಜಂಬಗಿಯವರು 18 ಲಕ್ಷ ರುಗಳ ಸ್ವಂತ ವೆಚ್ಚದಲ್ಲಿ ಕಂಚಿನ ಮೂರ್ತಿ ಮಾಡಿಸಿ ಎಲ್ಲ ಸಮಾಜಕ್ಕೂ ಮಾದರಿಯಾಗಿದ್ದಾರೆ. ಅಂತಹ ಬಾಲಕೃಷ್ಣ ಜಂಬಗಿ ದಂಪತಿಗಳಿಗೆ ಪೂಜ್ಯರು ಮತ್ತು ಗಣ್ಯರು ಪುಷ್ಪವೃಷ್ಟಿ ಮಾಡಿ ಸತ್ಕರಿದರು. ವೇದಿಕೆ ಮೇಲಿದ್ದ ಪೂಜ್ಯರು, ಗಣ್ಯರು ಮತ್ತು ಅಧಿಕಾರಿಗಳು ಡೊಳ್ಳು ಬಾರಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ, ಪುರಸಭೆ ಅಧ್ಯಕ್ಷ ವಸಂತ ಲಾಳಿ, ಕಾಂಗ್ರೆಸ್ ಯುವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ ಜಾರಕಿಹೊಳಿ ಲಕ್ಷ್ಮಣರಾವ ಚಿಂಗಳೆಯವರು ಆಗಮಿಸಿ ಮಾತನಾಡಿದರು. ಹಾರುಗೇರಿ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪಿಸಿ ಅನಾವರಣಗೊಳಿಸಿದರೆ ಸಾಲದು. ರಾಯಣ್ಣ ಯಾವ ವರ್ಗಕ್ಕೂ ಸೀಮಿತವಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯತೆ ಹಾಗೂ ಅವರಲ್ಲಿಯ ಆದರ್ಶಗಳನ್ನು ಪಾಲಿಸಿದರೆ ಮಾತ್ರ ರಾಯಣ್ಣನ ಮೂರ್ತಿಗೆ ನಿಜವಾದ ಅರ್ಥ ಬರುತ್ತದೆ ಎಂದು ಕವಲಗುಡ್ಡದ ಪೂಜ್ಯ ಅಮರೇಶ್ವರ ಮಹಾರಾಜರು ಆಶೀರ್ವಚನ ನೀಡಿದರು. ಪಟ್ಟಣದ ರಾಯಬಾಗ ಸಂಪರ್ಕಿಸುವ ರಸ್ತೆಯ ಪಕ್ಕದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂಬ ನಾಮಕರಣ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಕಂಚಿನ ಮೂರ್ತಿ ಲೋಕಾರ್ಪಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಲೋಕಾರ್ಪಣೆಗೊಳಿಸಿ ಆಶೀರ್ವಾದ ರೂಪ ಮಾತನಾಡಿದರು. ಪರಮಪೂಜ್ಯರಾದ ಸಿದ್ಧಯೋಗಿ ಶ್ರೀ ಅಮರೇಶ್ವರ ಪಾಜಿಯವರು ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೊಂದಿಗೆ ಮಾನ್ಯರು ಜನಪದ ಅಷ್ಟವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಸಂಗೊಳ್ಳಿ ರಾಯಣ್ಣನವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ನಾವು ನೀವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸೋಣ.
ವೇದಿಕೆ ಮೇಲ್ಗಡೆ ನಿಂತಿರುವಂತವ್ರು ಎಲ್ಲರೂ ಒಂದ್ ಸ್ವಲ್ಪ ಸಹಕರಿಸಬೇಕು. ಒಂದ್ ಸ್ವಲ್ಪ ದೂರ ಸರ್ಬೇಕು, ಒಂದ್ ಸ್ವಲ್ಪ ಎಲ್ಲ ಜೋಡಿಸ್ಬೋದು. ವ್ಯವಸ್ಥಿತ ಮಾಡಿ ಸರ್, ವ್ಯವಸ್ಥಿತ. ಪೂಜ್ಯರಿಗೆ ಗೌರವಪೂರ್ವಕವಾದಂತ ಸರ್ ಅವರ ಹೂ ಎಲ್ಲ ಬಂಧುಗಳು ಯೋಪಾಂಪುಷೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತವಾನ್ ಭವತಿ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಡೊಳ್ಳು ಈಗ ನಮ್ಮ ಹನುಮ ರಾಜು ಸಾಹೇಬರು, ನಮ್ಮ ಆಯಾರ ಮಠಪತಿ ಸರ್ ಅವರು, ಸಿಂಗಳೆ ಅವರು ಗೌರವಪೂರ್ವಕವಾಗಿ ಸಸಿಗೆ ನೀರೆಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಧನ್ಯವಾದ ಸರ್. ಈ ದೇಶಕ್ಕೆ ಯಾರಾದ್ರೂ ಕೊಡುಗೆ ಕೊಟ್ಟಿದ್ರ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಾ ಹುಟ್ಟಿದವರಲ್ಲ ರೀ, ಮಣ್ಣಾಳು ಮಣ್ಣು ಪಾಲಾಗ್ಯಾರ, ನೀವು ಮಣಾಳು ಮಾದೇವಾಗ್ಯಾರ ಅಂತ ಎಲ್ಲಾರು ಅವ್ರ ಪಾದಕ್ಕೆ ಬಂದರಿ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಅವ್ರ ಲಿಂಗಾಯತರು ಕೊಟ್ಟಿಲ್ಲ, ಇವ್ರ ಕುರುಬರು ಕೊಟ್ಟಿಲ್ಲ. ಇದು ದೇಶದ ಕಾರ್ಯಕ್ರಮ, ಒಂದು ಜನಾಂಗ. 8 ಗೇಣಿನ ಧ್ಯೇಯ, ರೋಮುಗಳು 8 ಕೋಟಿ, ಕೀಲುಗಳು 68, ಮಾಂಸದಿಂದ ಮಾಡಿದ ಮನೆ, ಮನ ಒಲಿದ ನೆಂಟ ನೀನಿರದೆ ಅಗಲಿದಡೆ, ಒಣ ಹೆಂಟಿಯಲ್ಲಿ ಮುಚ್ಚುವರು ದೇಹದಲ್ಲುಂಟ ಫಲ ಪುರುಷಾರ್ಥ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಮಣ್ಣು ತಿಂದುಸಿ ಹಣ್ಣು ಕೊಡುವ ಮರ, ನೀಡಿ ನೀಡಿ ಮುಕ್ತ, ಬೇವ ನಗಿತಕ್ಕಂಥ ಸವಿಗಾನದ ಹಕ್ಕಿ, ಹಾಡಿ ಹಾಡಿ ಮುಕ್ತ. ಸಮಾಜದಲ್ಲಿ ಮನುಷ್ಯನಾಗಿ ಬಂದ ಮೇಲೆ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನ ಕೊಡಲಿಲ್ಲಂದ್ರೆ ಆ ಸಮಾಜದಲ್ಲಿ ಹುಟ್ಟಿ ಬಂದದು ವ್ಯರ್ಥ ವ್ಯರ್ಥ ಅಂತಕ್ಕಂಥ ಮಾತನ್ನ ನೆನಪಿಸಿಕೊಳ್ತಾ ಆರಾಧ್ಯ ಗುರುದೇವರನ್ನು ಸ್ಮರಣೆ ಮಾಡಿ ಭವ್ಯ ಪರಂಪರೆಯ ದಿವ್ಯ ಶಕ್ತಿಯಾಗಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರರಲ್ಲಿ, ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರರಲ್ಲಿ, ಆರಾಧ್ಯ ತಂದೆಯ ಇದೇ ಸಂದರ್ಭದಲ್ಲಿ ಬ್ಯಾರಿಸ್ಟರ್ ಅಮರಸಿಂಹ ಪಾಟೀಲ, ನಾಗಪ್ಪ ಕಂಟಿಕಾರ, ಡಿಎಸ್ ನಾಯ್ಕ, ಎಲ್ಎಸ್ ಚಂಬಗಿ, ಸದಾಶಿವ ದೇಸಿಂಗೆ, ಎನ್ಎಸ್ ಚೌಗಲ, ರಾಮಣ್ಣ ಗಸ್ತಿ, ತಹಸೀಲ್ದಾರ ಸನಮುರಿ, ಪಿಎಸ್ಐ ಮಾಳಪ್ಪ ಪೂಜಾರಿ, ವಸಂತ ಅಲಖನೂರ, ಈರನಗೌಡ ಪಾಟೀಲ, ಸುರೇಶ ಐಹೊಳೆ, ಮಂಜುಳಾ ಗಲಗಲಿ ಹಾಗೂ ರಾಯಣ್ಣನ ಅಭಿಮಾನಿಗಳು ಉಪಸ್ಥಿತರಿದ್ದರು. ಬಸವರಾಜ ಮುಗಳಿಹಾಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಿದ್ದಪ್ಪ ಬನಾಜ ಸ್ವಾಗತಿಸಿದರು. ಬಿಎಲ್ ಘಂಟಿ ನಿರೂಪಿಸಿದರು. ಟಿಎಸ್ ವಂಟಗೂಡಿ ವಂದಿಸಿದರು. ವರದಿ ಗಿರೀಶ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಬಾಗ.